ಶಾಂಪು ಹಾಕಿ ಇಲ್ಲಿ ಸ್ನಾನ ಮಾಡಿದವರು ಲಾಸ್ಟಿಗೆ ಅದೇ ನೀರಂತ ಅಲ್ಲಿಗೆ ಪ್ರೋಕ್ಷಣೆ ಮಾಡಿ ಹೋಗ್ತಾ ಇದ್ದಾರೆ. ಹೇ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾವೀಗ ಫೋರ್ಟಿಂದ ಡೈರೆಕ್ಟಾಗಿ ಇಲ್ಲಿ ಕೆಳಗೆ ಆಗ ತೋರಿಸಿದ ಇದು ವಾಟ್ರಿಗೆ ಬಂದಿದ್ದೇವೆ, ಬ್ಯಾಕ್ ವಾಟ್ರಿಗೆ ನೋಡ್ಬೋದು. ಸೊ ಇನ್ನೀಗ ಇಲ್ಲಿ ಬಂದಾಯಿತು ನೋಡಿ ನಮ್ಮ ಅಶ್ವತ್. ಸ್ವಲ್ಪ ಹೊತ್ತು ಹುಡುಗಿಯರೊಟ್ಟಿಗೆ ಕಾಲಲ್ಲಿ ಬ್ಯುಸಿಯಲ್ಲಿದ್ದರು, ಕಾಲಲ್ಲಿ ಮಾತಾಡಿಲ್ಲ ಬಂದಿದ್ದಾರೆ ಲವರ್ ಬಾಯ್. ಪ್ಲೇಸ್ ಒಳ್ಳೆದುಂಟಂತ ಹೇಳಿ ನಿಲ್ಲಿಸಿದ್ದು. ಆಗಲ್ಲಿ ಮೇಲೆ ಹತ್ತುವಾಗ ಕ್ಲೌಡ್ ಇತ್ತು, ಕೆಳಗೆ ಬಂದ ಮೇಲೆ ಟೋಟಲಿ ಸನ್ಬರ್ನ್ ಎಲ್ಲ ಒಟ್ಟಿಗೆ ಆಯಿತು. ಬೈಕ್ ಇಲ್ಲಿ ಹಾಕಿದೆ ಮತ್ತೆ ಪುನಃ. ಹಾಗೆ ಅಲ್ಲಿ ಒಂದು ಎಳನೀರು ಕುಡಿದು ಸ್ವಲ್ಪ ಹೊಟ್ಟೆ ತಂಪು ಮಾಡಿಕೊಂಡೆವು. ಇದೀಗ ಇಲ್ಲಿಂದ ಇನ್ನೀಗ ನೋಡಿ ನಾವು ಹೋಗುವಂಥದ್ದು ಎಲ್ಲಿಗೆ, ಎಂಥ ಗುಂಡಿ? ದೇವಗಂಗೆ. ಗುಂಡಿ ಅಲ್ಲ, ದೇವಗಂಗೆ. ಅಲ್ಲಿನ ಮತ್ತೆ ಹೊಸನಗರ ಮಠ ಆಗ್ತದ ನೋಡಬೇಕು ಹೇಗಂತೇಳಿ. ಎಸ್, ಇನ್ನೀಗ ಹೋಗುವಾಗ ಸಿಗ್ತೇವೆ. ಸೊ ಗೈಸ್, ನಾವೀಗ ಬಂದಿದ್ದೇವೆ ದೇವಗಂಗೆ ಅಂತ ಹೇಳೋ ಒಂದು ಪ್ರಸಿದ್ಧವಾದ ಪ್ಲೇಸು. ಹಾಗೆ ನೋಡ್ಬೋದು, ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸು ಅಲ್ಲಿತ್ತು. ಆ್ಯಕ್ಚುಲಿ ಇದು ದೇವಸ್ಥಾನದ ಒಂದು ಎಂಟ್ರೆನ್ಸ್ ಅಂತ ಹೇಳ್ಬೋದು. ಹೋಗಿ ಬಂದೆವು. ಇದು ಗಂಗಾಧರೇಶ್ವರ ಪ್ರಸನ್ನ ಹೇಳುವ ಒಂದು ದೇವರು. ಹೇಗುಂಟು ನೋಡಿ, ಒಳ್ಳೆದುಂಟು. ಆ್ಯಕ್ಚುಲಿ ಅಶ್ವತ್ತಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ಕಾಣ್ತದೆ. ಎಸ್, ನೋಡ್ಬೋದು. ಗೊತ್ತಿಲ್ಲ, ಕಂಡಷ್ಟು ಸಾಕು. ಬನ್ನಿ, ನಾವಿನ್ನು ದೇವಗಂಗೆ ಆ ಒಂದು ಕೊಳದ ಹತ್ತಿರ ಹೋಗುವ. ಸರೌಂಡಿಂಗ್ ಒಳ್ಳೆಯದುಂಟು, ಗ್ರೀನರಿಯಾಗೆಲ್ಲ ಒಂದು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತೀವಿ. ಇಲ್ಲಿ ಕ್ಲೀನಾಗಿ ಮೇಂಟೈನ್ ಆಗಿದೆ. ಗಾರ್ಡನ್ ಕೂಡ ಉಂಟು ಒಳ್ಳೆಯದು. ಇದೊಂದು ಟ್ರೀ ನೋಡಿ, ಈ ಕಡೆ ಮತ್ತು ಆ ಕಡೆ ಒಂದು ಟ್ರೀ ಉಂಟು. ಗೈಸ್, ನಿಮಗೆ ಅಲ್ಲಿ ನೋಡ್ತಾ ಇದ್ದಾಗೆ ಕಾಣ್ಬೋದು, ಖಂಡಿತ ಗೊತ್ತಿಲ್ಲ ನನಗೆ. ಅಟ್ಲೀಸ್ಟ್ ಇದು ಹೆಸರೇ ಹೇಳುವಾಗೆ ದೇವಗಂಗೆ ಅಂತ ಹೆಸರಿದ್ರದ್ದು. ಆದರೆ ಈ ದೇವರ ಗಂಗೆ ಅಂತ ಹೇಳುವಲ್ಲಿ ದೇವರಿಗೆ ಪಾವಿತ್ರತೆಯನ್ನು ಕೊಡುವ ಒಂದು ದೃಷ್ಟಿ ಇರಬೇಕು ಬಂದವರಿಗೆ. ಇಲ್ಲಿ ಬಂದು ತಲೆಗೆ ಇದು ಶ್ಯಾಂಪು ಹಾಕಿ ಸ್ನಾನ ಮಾಡ್ತಾ ಇದ್ದಾರೆ ದೇವರ ಕೊಳದಲ್ಲಿ. ಇದು ಎಂಥ ಕ್ರಮ ಅಂತ ಹೇಳೋದು ನಾನು. ಹಾಂ, ಅದೇ ವಿಷಯ ಆದದ್ದಾಗೆ ಒಂದು ಸ್ಥಳವನ್ನು ಹೇಗಿಡಬೇಕು ಹಾಗೆ ಇಡಬೇಕು ನೋಡಿ. ಅಲ್ಲ, ತಲೆಗೆ ಆ ಶ್ಯಾಂಪು ಹಾಕಿ ಸ್ನಾನ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ಬೇಕಾ? ಬಾತ್ರೂಮಿಗೆ ಹೋಗ್ಬಾರ್ದ? ಇಲ್ಲಿ ಇದು ಸ್ನಾನ ಅಥವಾ ಈಜುದು ಒಂದು ಬೇರೆ, ಅದು ಬೇರೆ. ಇದು ಶ್ಯಾಂಪು ಹಾಕಿ ಎಂತಕ್ಕೆ ಶ್ಯಾಂಪು ಹಾಕಿ ಸ್ನಾನ ಮಾಡಿದ್ದೀನಿ. ಆ ನೀರಿನ ಇಲ್ಲಿ ತನಕ ಬರಬೇಕು. ಆ ನೀರು ಎಲ್ಲ ಕಡೆಗೆ ಹೋಗ್ತದೆ. ಇಲ್ಲಿ ಅದು ವ್ಯಾಲ್ಯೂ ಗೊತ್ತಿಲ್ಲ ಅವ್ರಿಗೆ. ಎಂತೆಂಥ ಜನರಿದ್ದಾರೆ ಗೈಸ್. ಎಸ್, ಇಲ್ಸಿ ಅಲ್ಲಿ ಹತ್ತು ಇಳಿತಾ ಇದ್ದು. ಬೀಲಾನೆ ಬೊಗ್ಗಿ. ಸ್ಮೈಲ್ ಪ್ಲೀಸ್, ಸ್ಮೈಲ್. ನನ್ನ ಮಕ್ಕಳು ಒಂದ ಹೋತದು ಈಗಲೇ ಕುಗ್ಗುಲಿ ತೋರಿಸ್ತಾ ಇತ್ತು. ಯಾರು ಬದುಕ್ತಾರೆ ಸರ್ ಅಂತ ಹೇಳ್ತಾ ಉಂಟದು. ಹೇಳು ಎಂತಾರ ಈಗ ಇಲ್ಲಿಯ ಸ್ಥಳದ ಮಾಹಿತಿ ನಮ್ಮ ಫ್ರೆಂಡ್ ಕೊಡ್ತಾನೆ. ಹೇಳು. ಇದೀಗ ದೇವರ ಕೊಳ, ಇಲ್ಲಿ ಮೇಯ್ನ್ ದೇವಗಂಗೆಯ ಕೊಳ ಇದು. ಸೊ ಇಲ್ಲಿ ನಿಮಗೆ ಅಲ್ಲಿವರೆಗೆ ಹೋಗ್ಲಿಕ್ಕೆ ಆಗ್ತದೆ. ಇದೀಗ ನಿನಗೆ ನೀರೆಲ್ಲಿಂದ ಬಪ್ಪದು ಅಂತಿದ್ದ? ಇದು ನೀರು ಒಂದು ಕೆಳಂದ ಬರುದು. ಅದಕ್ಕೆ ಅಂತ ಹೇಳ್ತಾರೆ ಉದ್ಭವ. ಇನ್ನೊಂದು ವರ್ಡ್ ಬರ್ದಿಲ್ಲ ಈಗ. ಸೊ ಈ ನೀರು ಅಲ್ಲಿಂದ ಅಲ್ಲಿ ಟನಲ್ನಾಗೆ ಉಂಟು ಒಳಗಡೆ, ಅಲ್ಲಿಂದ ಅಲ್ಲಿಗೆ ಹೋಗಿ ಕನೆಕ್ಷನ್ ಕೊಟ್ಟು ಅಲ್ಲೆಲ್ಲ ಕೊಳಗಳಿಗೆ ಫಿಲ್ ಆಗಿ ಅದು ಮತ್ತೆ ತೋಟಕ್ಕೆ ಹೋಗ್ತದೆ. ಈಗ ಇಲ್ಲಿ ನಮಗೆ ಕಂಡಂಥ ವಿಶೇಷ ಅಂತ ಹೇಳಿದರೆ, ನಾವಾಗ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ತಲೆಗೆ ಶ್ಯಾಂಪು ಹಾಕಿ ಇಲ್ಲಿ ಸ್ನಾನ ಮಾಡಿದವರು ಲಾಸ್ಟಿಗೆ ಅದೇ ನೀರಂತ ತಲೆಗೆ ಪ್ರೋಕ್ಷಣೆ ಮಾಡಿ ಹೋಗ್ತಾ ಇದ್ದಾರೆ. ಹೌದು, ಎಂತೆಂಥ ಮನುಷ್ಯರಿದ್ದಾರೆ ನೋಡಿ, ಜನ ಇದ್ದಾರೆ ಅಂತ.
ಅದೇ ನಾವು ಹೇಳಿದಾಗೆ ಇಲ್ಲಿ ಎಂತೆಂಥ ಜನರನ್ನು ನೀವು ನೋಡಿರ್ಬೋದು ಈಗ ಇಷ್ಟೊತ್ತು. ಇದೆಲ್ಲವನ್ನು ಇನ್ಕ್ಲೂಡ್ ಮಾಡ್ತಾ ಇಲ್ಲಿಂದ ನಾವು ಇನ್ನೀಗ ಹೊಸನಗರ ಮಠಕ್ಕೆ ಹೋಗ್ತೇವೆ. ಎಸ್, ಬೈ ಬೈ ಗೈಸ್, ಸಿ ಯು ದೇರ್.